ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಲೋಪ ಪತ್ತೆ ಅನ್ನೋ ವಿಚಾರ. ಖಾತೆ ಇಲ್ಲದವರ ಖಾತೆಗೆ 46.52 ಸಾವಿರ ಅರ್ಥಾತ್ ಕೋಟಿ ಸಂದಾಯ ಆಗಿದೆ. ಗೃಹಲಕ್ಷ್ಮಿ ಖಾತೆ ಇಲ್ಲದವರ ಖಾತೆಗೆ 46,052 ಕೋಟಿ, ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೂ ಹಣ. ಒಂದೇ ಖಾತೆಗೆ ಸಾವಿರಾರು ಫಲಾನುಭವಿಗಳ ಹೆಸರು. 10,36,308 ಫಲಾನುಭವಿಗಳ ಬ್ಯಾಂಕ್ ಖಾತೆ. 8,995 ಖಾತೆಗಳಿಗೆ 1.80 ಕೋಟಿ ಪದೇ ಪದೇ ಜಮೆ ಆಗಿದೆ. ಸಿಎಜಿ ವರದಿಯಲ್ಲಿ ಬಹಿರಂಗವಾದ ಗೃಹಲಕ್ಷ್ಮಿ ಗೋಲ್ಮಾಲ್. 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 75,000 ಕೋಟಿ ವಿತರಣೆಯಾಗಿದೆ. ಗೃಹಲಕ್ಷ್ಮಿ ಲೋಪ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ವರದಿ ಆಧರಿಸಿ ಅನರ್ಹರ ಪತ್ತೆಗೆ ಮುಂದಾದ ಸರ್ಕಾರ. ಸಿಎಂ ಸಭೆಯಲ್ಲೂ ಸಿಎಜಿ ವರದಿಯ ಬಗ್ಗೆ ಉಲ್ಲೇಖ. ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕರೀತಾರೆ ಕಾಂಗ್ರೆಸ್ಸಿಗರು. ಈ ಮಹತ್ವಾಕಾಂಕ್ಷಿ ಯೋಜನೆ ಅರ್ಹರ ಉದರ ಸೇರಬೇಕೇ ಹೊರತಾಗಿ ಅನರ್ಹರ ಖಾತೆಗಲ್ಲ. 10,36,308 ಫಲಾನುಭವಿಗಳ ಬ್ಯಾಂಕ್ ಖಾತೆ ಬದಲಾವಣೆಗಳಾಗಿದೆ. 8,995 ಖಾತೆಗಳಿಗೆ 1.80 ಕೋಟಿ ಪದೇ ಪದೇ ಜಮೆಯಾಗಿದೆ. ಸಿಎಜಿ ವರದಿಯಲ್ಲಿ ಬಹಿರಂಗಗೊಂಡಿರುವಂತಹದ್ದು. ಸರ್ಕಾರದ ಹಣವನ್ನ ಪಾರದರ್ಶಕವಾಗಿ ವಿತರಣೆ ಮಾಡೋದು ಬಿಟ್ಟು ಈ ಪರಿ ಲೋಪಗಳು ಅನ್ನುವುದಾದರೆ ಇದಕ್ಕೊಂದು ಅನುಷ್ಠಾನ ಸಮಿತಿ ಯಾಕೆ? ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಗಮನಿಸೋದಕ್ಕೆ ನಮ್ಮ ರಾಜ್ಯದಲ್ಲಿ ಒಂದು ಅನುಷ್ಠಾನ ಸಮಿತಿ ಅಂತಿದೆ. ಯಾಕದನ್ನು ಕ್ರಿಯೇಟ್ ಮಾಡಿದ್ರಿ? ಈ ಪರಿ ಊರು ಬಾಗಿಲು ಥರದ್ದು ಮಿಸ್ಟೇಕ್ಗಳು ಇರಬೇಕಾದ್ರೆ ಅನುಷ್ಠಾನ ಸಮಿತಿ ಮಾಡಿರೋ ಕೆಲಸ ಏನು? ಹಾಗಾದರೆ ಒಂದು ಸಿಸ್ಟಮೆಟಿಕ್ ಆದಂತಹ ವ್ಯವಸ್ಥೆಗಳಿಲ್ವಾ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 75,000 ಕೋಟಿ ವಿತರಣೆ. ಆ ಗೃಹಲಕ್ಷ್ಮಿ ಅದೇ ಯೋಜನೆಯಲ್ಲಿ ಲೋಪ ಕಂಡು ಬಂದಿದೆ. ಸಿಎಜಿ ವರದಿಯಲ್ಲೂ ಕೂಡ ಉಲ್ಲೇಖ ಇದೆ. ವರದಿಯನ್ನು ಆಧರಿಸಿ ಅನರ್ಹರ ಪತ್ತೆಗೂ ಕೂಡ ಸರ್ಕಾರ ಈಗ ಮುಂದಾಗಿರುವಂತಹದ್ದು. ಸಿಎಂ ಸಭೆಯಲ್ಲೂ ಸಿಎಜಿ ವರದಿ ಬಗ್ಗೆ ಉಲ್ಲೇಖ ಇದೆ. ಇನ್ನು ವಿಪಕ್ಷದವರು ಇದನ್ನು ಯಾವ ರೀತಿ ರಾಜಕೀಯವಾಗಿ ತೆಗೆದುಕೊಂಡು ಹೋಗ್ತಾರೋ ಮುಂದಿನ ಡೆವಲಪ್ಮೆಂಟ್ಗಳನ್ನು ಕಾದು ನೋಡಬೇಕಾಗಿದೆ.